ಕೋಟೆಗುಡ್ಡ ಮಾರಮ್ಮ ದೇವಿ ಹತ್ರ ಈ ಒಂದು ಬ್ಲಾಗು ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಇದು ಬಂದ್ಬಿಟ್ಟು ಅಪ್ಪೇನಹಳ್ಳಿ ಹತ್ರ ಬರುತ್ತೆ. ಕೂಡ್ಲಿಗಿ ತಾಲೂಕು ಅಪ್ಪೇನಹಳ್ಳಿ ಗ್ರಾಮ ಹತ್ರ, ಅಪ್ಪೇನಹಳ್ಳಿ ತಾಂಡ ಹತ್ರ ಈ ಕೋಟೆಗುಡ್ಡ ಮಾರಮ್ಮ ಬರುತ್ತೆ. ಇದು ಬಂದ್ಬಿಟ್ಟು ಸ್ಪೆಷಲ್ಲಾಗಿ ಜನವರಿ ತಿಂಗಳಲ್ಲಿ, ಆ ತಿಂಗಳಲ್ಲಿ ತುಂಬ ಅಂದರೆ ತುಂಬ ಜನ ಸೇರ್ತಾರೆ. ಒಂದು ತಿಂಗಳು ಜಾತ್ರೆ ಆಗುತ್ತೆ. ಬಟ್ ನಾವು ನಾರ್ಮಲ್ ಡೇಸ್ ಹೋಗಿದ್ದು, ಯಾವಾಗಲೇ ಹೋಗಲಿ ಮಂಗಳವಾರ ಮತ್ತು ಶುಕ್ರವಾರ 2 ದಿನ ತುಂಬಾ ಜನ ಸೇರಿರ್ತಾರೆ. ಕೆಲವರೆಲ್ಲ ಹರಕೆ ಇರ್ತವೆ, ಬ್ಯಾಟೆ ಮಾಡ್ತಾರೆ, ಕೆಲವರೆಲ್ಲ ಹೂವಿನ ತೂಕ ಕೊಡ್ತಾರೆ. ನಾವು ಬಂದ್ಬಿಟ್ಟು ನನ್ನ ಮಗನ ಹೆಸರಲ್ಲಿ ಒಂದು ಹೂವಿನ ತೂಕ ಇತ್ತು. ಆ ಹೂವಿನ ತೂಕ ದೇವಿಗೆ ಸಮರ್ಪಣೆ ಮಾಡಿದಾಗ, ಇನ್ನು ಈ ಬ್ಲಾಗ್ ಬಂದ್ಬಿಟ್ಟು ನಾವೆಲ್ಲ ಫ್ಯಾಮಿಲಿ ಜೊತೆಗೆ ಸುಮಾರು ಒಂದು 10-15 ಜನ ಹೋಗಿದ್ವಿ. ಆ 15 ಜನದಲ್ಲಿ ಖಂಡಿತವಾಗ್ಲೂ ಯಾವ ರೀತಿ ಅಂದರೆ ನೋಡಿ, ಅದು ನಮ್ಮ ಅಮ್ಮವರು ಮಾಡ್ತಿರೋದು ಮಟನ್ನು. ಅಪ್ಪ ಚಿಕನ್ ತಿನ್ನಲ್ಲ ಅಂತ ಮಟನ್ ಮಾಡಿದ್ವಿ. ನೀವು ನೋಡ್ತಿರ್ಬೋದಲ್ಲಿ ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆ ಈ ಥರ ಹೊರಗಡೆ ಹೋದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಒಂದು ಚೆಂದ ಗುರು. ಯಾಕಂದರೆ ಮನೆಯಲ್ಲೇ ಏನೇ ಹಾಕಿದ್ರೂ ಟೇಸ್ಟ್ ಬರೋಲ್ಲ. ಈ ರೀತಿ ಹೊರಗಡೆ ಹೋದಾಗ, ಹೊರಗಡೆ ಈ ರೀತಿ ಅಡುಗೆ ಮಾಡ್ಕೊಂಡಾಗ ತುಂಬಾ ಟೇಸ್ಟ್ ಸಿಗ್ತಾ ಇರುತ್ತೆ. ಖಂಡಿತವಾಗ್ಲೂ ನಾವೊಂದು ಸುಮಾರು ಒಂದು 20 ಜನ ಇದ್ವಿ. ಅಂದರೆ ನಾಟಿ ಕೋಳಿ ಇದ್ವು, 2 ನಾಟಿ ಕೋಳಿ ಮತ್ತು ಒಂದು 5 ನಾರ್ಮಲ್ ಕೋಳಿ. ಆ ಕೋಳಿ ತೊಗೊಂಬಂದಿದ್ದು. ಇದು ಬಂದ್ಬಿಟ್ಟು ನಮ್ಮ ಮಗ ಅಭಿನಂದನ್ ಅಂತ, ಅವನಿಗೇ ಹೂವಿನ ತೂಕ ಕೊಡೋಕೆ ಹೋಗಿದ್ದಾಗ ಆ ಟೈಮಲ್ಲಿ ಈ ಬ್ಲಾಗ್ ಮಾಡಿರೋದು. ತುಂಬ ಫನ್ನಾಗಿ ಕ್ರಿಯೇಟ್ ಆಗಿತ್ತು. ಮತ್ತು ನೀವು ಈ ಕೋಟೆಗುಡ್ಡ ಮಾರಮ್ಮ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆದರೆ ಹಾಗೆಯೇ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಫ್ಯಾಮಿಲಿ ಬ್ಲಾಗು. ಖಂಡಿತವಾಗ್ಲೂ ಈ ರೀತಿ ಹೇಳೋದಲ್ಲ, ಮೊದಲೇ ಫ್ಯಾಮಿಲಿ ಸಮೇತ ಈ ರೀತಿ ಹೊರಗಡೆ ಹೋದಾಗ ತುಂಬ ಫನ್ ಇರುತ್ತೆ, ತುಂಬ ಕ್ರಿಯೇಟಾಗಿರುತ್ತೆ. ಇನ್ನೊಂದೇನು ಗೊತ್ತಾ, ಅಲ್ಲೆಲ್ಲ ಹೊರಗಡೆನೇ ಹೋಗಿ ಸೌದೆ ತೊಗೊಂಬಂದು ಸೌದೆಯಿಂದನೇ ಅಡುಗೆ ಮಾಡ್ಕೋಬೇಕು. ಬಟ್ ಗುಡ್ಡದ ಮೇಲೆ ಇರಬೇಕು. ಇಲ್ಲಿ ಗುಡ್ಡದ ಮೇಲೆ ವೆಹಿಕಲ್ ಏನು ಹೋಗಲ್ಲ. ಹೇಳ್ದಲ್ಲ, ಇದು ಕೂಡ್ಲಿಗಿ ತಾಲೂಕು ಬರುತ್ತೆ, ಬಳ್ಳಾರಿ ಜಿಲ್ಲೆ, ಅಪ್ಪೇನಹಳ್ಳಿ ಗ್ರಾಮ ಹತ್ರ ಕೋಟೆಗುಡ್ಡ ಮಾರಮ್ಮ ಅಂತ ತುಂಬ ಫೇಮಸ್ಸು. ಒಂದು ತಿಂಗಳು ಜನವರಿಯಲ್ಲಿ ತುಂಬ ಇರುತ್ತೆ. ಬಟ್ ಪ್ರತಿ ಮಂಗಳವಾರ ಶುಕ್ರವಾರ ಕೂಡ ಇಲ್ಲಿ ಜನ ಸೇರ್ತಾ ಇರ್ತಾರೆ. ಯಾವುದೋ ಒಂದು ಕಾರಣಕ್ಕೇ ಹರಕೆಗಳಿರ್ತವೆ, ಬೇಟೆ ಮಾಡ್ತಾರೆ, ಸಿಹಿ ಮಾಡ್ತಾರೆ, ಎಲ್ಲನೂ ಇರುತ್ತೆ, ಹೋಳಿಗೆನೂ ಇರುತ್ತೆ, ಮೇಲೆ ಎಲ್ಲ ಸಾಮಾನೆಲ್ಲ ಸಿಗ್ತವೆ. ತುಂಬ ಪವರ್ಫುಲ್ ದೇವಿ ಅಂತ ಹೇಳ್ಬೋದು. ಇನ್ನು ಚಿಕನ್ ಕಟ್ ಮಾಡ್ತಾ ಇದ್ವಿ, ಅಲ್ಲೇ ದೇವಿ ಹತ್ರನೇ ಇದು ಮಾಡಿ ಚಿಕನ್ ಕಟ್ ಮಾಡ್ತಾ ಇದ್ದಾರೆ. ಫುಲ್ಲು ಗುಡ್ಡ ಇದು, ಗುಡ್ಡದ ಮೇಲೆ ಈ ರೀತಿ. ಯಾಕಂದರೆ ನೆಲದ ಮೇಲೆ ಕೂಡ ಅಲ್ಲ, ಏನೇ ಸಾಮಾನು ಇದ್ರೂ ಗುಡ್ಡದ ಮೇಲೆಲ್ಲ ಹೊತ್ಕೊಂಡು ಹೋಗ್ಬೇಕು, ಹೊತ್ಕೊಂಡು ಹೋಗಿ ಅಲ್ಲೇ ಅಡುಗೆ ಮಾಡ್ಕೋಬೇಕು. ಇದು ನಮ್ಮ ಅಳಿಯ ಪಾರ್ಥು ಅಂತ, ಅವ್ನು ಚಿಕನ್ ಕಾಲು ತೋರಿಸ್ತಾ ಇದ್ದಾನೆ ನೋಡಿ, ಕಟ್ ಮಾಡ್ತಾಯಿದ್ದಾರೆ. ಅದು ಅವರ ಅಪ್ಪನೇ, ನಮ್ಮ ಮಾಮವರು. ಹೇಳಿದ್ನಲ್ಲ, ಸುಮಾರಾಗಿ 15 ಜನ, ಒಂದು 20 ಜನ ಇದ್ವಿ. ಕೋಳಿ ಇದು ಫಾರಮ್ ಕೋಳಿ ಬೇರೆ, ನಾಟಿ ಕೋಳಿ ಬೇರೆ, ಒಂದು ಸ್ವಲ್ಪ ಮಟನ್ ಬೇರೆ ಮಾಡಿದ್ವಿ. ಬ್ಯಾಟೆ ಅಂತೂ ಇಲ್ಲ. ಕಟ್ ಮಾಡ್ತಾಯಿದ್ದಾರೆ ಚಿಕನ್, ನೋಡ್ತಿರ್ಬೋದು. ಏನು ಗೊತ್ತಾ, ಅಲ್ಲಿ ಕಟ್ಟಿಗೆ ತರೋದೇ ತುಂಬ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಅಲ್ಲಿ ಯಾರು 20 ರೂಪಾಯಿಗೆ ಕಟ್ ಮಾಡೋಕೆ ಕಟ್ಟಿ ಅದಿದೆಯಲ್ಲ, ಅದು 20 ರೂಪಾಯಿ ಅಂತೆ. ಅಲ್ಲಿ ಬಾಡಿಗೆ ಕೂಡ ಬೇರೆ ಸಿಗುತ್ತೆ. ಇಷ್ಟು ದಿನ ಇದ್ದಿಲ್ಲ, ಈಗ ಹೊಸದಾಗಿ ಮಾಡ್ತಾಯಿದ್ದಾರೆ. ಏನೇ ಆಗಲಿ, ಯಾವುದೇ ಟೆಂಪಲ್ಗಳ ಹತ್ರ ಇಂಥವು ಅನುಕೂಲವಾಗಿ ಮಾಡಿಕೊಡು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಷ್ಟ ಆಗುತ್ತಿಲ್ಲ ಅಂದ್ರೆಗಿನ. ಇಲ್ಲಿ ನೋಡಿ, ನಾಟಿ ಕೋಳಿ ಇದು, ನಾಟಿ ಕೋಳಿದು ಆಲ್ರೆಡಿ ಒಲೆಗೆ ಹಾಕಿ ತಿರುಗ್ತಾ ಇದ್ದೀವಿ, ರೆಡಿ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಫನ್ನಾಗಿ ಅಡುಗೆ ಮಾಡೋದು ಈ ರೀತಿ ಒಲೆ ಹತ್ರ ತುಂಬ ಇದಾಗಿರುತ್ತೆ. ಬಟ್ ಈಗೆಲ್ಲ ಗ್ಯಾಸೆಲ್ಲ ಬಂದಿದೆ, ಬಿಟ್ಬಿಡಿ. ಖಂಡಿತವಾಗ್ಲೂ ಈ ಬ್ಲಾಗ್ ಅಂತೂ ನಿಮಗೆ ಯಾವುದೇ ಒಂದು ಇದಿದ್ದನ್ನೇ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ನಾಟಿ ಕೋಳಿ ಸಾರು. ಅದು ಆಲ್ರೆಡಿ ಕಲರೇ ಚೇಂಜ್ ಆಗ್ತಾಯಿದೆ ನೋಡಿ. ಒಲೆ ಕಟ್ಟಿಗೆ ಅಂತೂ ದೊಡ್ಡ ಒಂದು ಇದು ಬುಡನೇ ಆರಿಸ್ಕೊಂಬಂದು ಇಡ್ತಾಯಿದ್ವಿ. ಕಾರಣ ಅಷ್ಟೇ, ಅಲ್ಲಿ ಆಲ್ರೆಡಿ ಸುಮಾರು ಗಿಡಗಳೆಲ್ಲ ಒಣಗೋಗಿರ್ತವೆ. ಅದು ಇನ್ನು ನಾನೇ ಅಲ್ಲಿ ತಿರ್ಗಿಸ್ತಾ ಇರೋದು. ಬ್ಲಾಗ್ಗೋಸ್ಕರ ತಿರ್ಗಿಸೋ ಅಂದ್ಕೋಬೇಡಿ. ಬಟ್ ಅಲ್ಲಿ ಸ್ವಲ್ಪ ಹೀಟ್ ಇತ್ತಿತ್ತು, ಅಲ್ಲಿ ಸ್ಯಾರೀಸ್ ಇದಾಗುತ್ತೆ ಅಂತೇಳಿ ಸ್ವಲ್ಪ ನಾನು ಇದು ಮಾಡ್ತಾಯಿದ್ದೆ. ನೋಡ್ತಿರ್ಬೋದು, ಕೆಂಪು ಕಲರ್ ಬೇರೆ ಆಗಿದೆ. ಈಗ ಅದು ನಾಟಿ ಕೋಳಿ ಅಂತ ಹೇಳೋದಲ್ಲ, ತಿರುಗ್ತಾ ಇದ್ದೀವಿ. ಇದು ನಮ್ಮ ಅಕ್ಕವರು ಗೌರಮ್ಮ ಅಂತ. ಇದು ಮಟನ್ ಸಾರು ಅಪ್ಪಾಜಿಗೆ ಸ್ವಲ್ಪ, ಅಂದರೆ ಅವ್ರದ್ದು ಚಿಕನ್ ತಿನ್ನಲ್ಲ ಅಂತ. ಇನ್ನು ಹೇಳ್ದಲ್ಲ, ಸುಮಾರು ಜನ ಸೇರಿದ್ರಲ್ಲಿ. ಈ ರೀತಿ ಆದಾಗ ಏನಾಗುತ್ತಂದರೆ ತುಂಬ ಫನ್ನಾಗಿ ಕ್ರಿಯೇಟ್ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ನೀವು ಈ ನಾಟಿ ಕೋಳಿ ಸಾರಿಗೆ, ಅದು ನಾಟಿ ಕೋಳಿ ಚಿಕನ್ಗಿಂತ ಅದರಲ್ಲಿ ಬರುವ ಶೇರು ಇರುತ್ತಲ್ಲ, ಸಾರು, ನಾಟಿ ಕೋಳಿ ಸಾರು ಇರುತ್ತಲ್ಲ, ಅದು ತುಂಬ ಟೇಸ್ಟಾಗಿರುತ್ತೆ. ಆದ ಕಾರಣ ಸ್ವಲ್ಪ ಹೆಚ್ಚಾಗಿ ನೀರು ಹಾಕಿ ಅದು ಶೇರು ಎಲ್ಲರೂ ಸಿಗಲಿ ಅಂತೇಳಿ ಇದು ಮಾಡ್ತಾಯಿದ್ವಿ. ಈ ರೀತಿಯಾಗಿತ್ತು ಅಲ್ಲಿನ ಬ್ಲಾಗು. ಸುಮಾರಾಗಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಆಗಿದೆ ಅಂದ್ಕೋಬೇಡಿ. ಇನ್ನು ನಾಟಿ ಕೋಳಿ ಆಯಿತು, ಇನ್ನು ಈಗ ಫಾರಮ್ ಕೋಳಿದು ಚಿಕನ್ ಕಟ್ ಮಾಡ್ತಾಯಿದ್ದಾರೆ. ಇನ್ನು ಕಟ್ ಮಾಡಿದ ಮೇಲೇ ಇದು
ಎಲ್ಲ ಆಗುತ್ತೆ. ಆ ಟೈಮಲ್ಲಿ ಇನ್ನೊಂದು ಮತ್ತೆ ಬರುತ್ತೆ. ಅಲ್ಲಿ ನೋಡಿ ಬರ್ತಾ ಇದೆ, ಆಲ್ರೆಡಿ ಹಿಂದೆಗಡೆಯಿಂದ ನಮ್ಮ ಸೊಸೆ ತೊಗೊಂಬರ್ತಾ ಇದ್ದಾರೆ ಫಾರಂ ಕೋಳಿ ಕಟ್ ಮಾಡಿರೋದು. ಈಗ ಅದಕ್ಕೆ ಒಲೆ ಬೇರೆ ರೆಡಿ ಮಾಡಬೇಕು. ಒಲೆ ರೆಡಿ ಮಾಡಿದ್ದಾರೆ. ನೋಡಿದಿರ್ಬೋದು ನೀವು, ಪಾತ್ರೆಗೆಲ್ಲ ಮಣ್ಣೆಲ್ಲ ಹಚ್ಚಿದ್ದಾರೆ. ಕಾರಣ ಅಷ್ಟೇ, ಅದೆಲ್ಲ ಕರಗಾಗುತ್ತೆ, ಆಮೇಲೆ ಅದನ್ನ ತಿಕ್ಕೋಕ್ಕಾಗಲ್ಲ, ಹೋಗಲ್ಲ ಅಂತೇಳಿ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆ ಹಳ್ಳಿ ಕಡೆ ಎಲ್ಲ ಫಸ್ಟು ಪ್ಲಾನಿಂಗ್ ಇರುತ್ತೆ. ಈಗೆಲ್ಲ ಗ್ಯಾಸೆಲ್ಲ ಬಂದಿದೆ ಬಿಟ್ಬಿಡಿ. ನಾನಂತೂ ಲುಂಗಿ ಪಂಚೆ ಪ್ಯಾಂಟ್ ಹಾಕ್ಕೊಂಡ್ರೆ ಗಲೀಜಾಗುತ್ತೆ ಅಂತೇಳಿ ಲುಂಗಿ ಕಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ ಪಾತ್ರೆ ಇಟ್ಟಾಯಿತು, ಈಗ ಎಣ್ಣೆ ಸುರಿದಾಯಿತು. ಸುರಿಬೇಕು ಎಣ್ಣೆ ಸ್ವಲ್ಪ, ಅಂದರೆ ಆ್ಯಕ್ಚುಲಿ ಫಾರಂ ಕೋಳಿಯಲ್ಲಿ ಆಲ್ರೆಡಿ ಎಣ್ಣೆ ಇರುತ್ತೆ, ಇನ್ನು ಎಣ್ಣೆ ಹಾಕೋಕ್ಕೆ ಅವಶ್ಯಕತೆ ಇರಲ್ಲ. ಬಟ್ ಸ್ವಲ್ಪ ಹಾಗೆಯೇ ಟೇಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾಯಿದ್ವಿ. ಈ ರೀತಿ ಆದಾಗ ನೋಡಿ ಪಾತ್ರೆ ರೆಡಿ ಆಯಿತು. ಪಾತ್ರೆ ರೆಡಿ ಆದಮೇಲೆ ಎಣ್ಣೆ ಆಲ್ರೆಡಿ ಆಗಿದೆ. ಏನು ಗೊತ್ತಾ, 3 ಪಕ್ಕದಲ್ಲಿ ಇಟ್ಟಿಟ್ಟಿದ್ವಿ. ನಾಟಿ ಕೋಳಿ, ಫಾರಂ ಕೋಳಿ, ಮಟನ್ನು, 3 ಪಾತ್ರೆಗಳಲ್ಲಿ 3 ಇದೆ. ಅಲ್ಲೆಲ್ಲ ದನಗಳು ಹಸುಗಳೆಲ್ಲ ತಿರುಗ್ತಾ ಇರ್ತವೆ, ಗುಡ್ಡೆಲ್ಲ ಮೇಯಕ್ಕೆಲ್ಲ ಬರ್ತಾ ಇರ್ತವೆ. ಬಟ್ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಅವು ಹತ್ತತ್ರ ಬರ್ತಾ ಇರುತ್ತೆ. ಆದ ಕಾರಣ ಸ್ವಲ್ಪ ಹುಷಾರಾಗಿರ್ಬೋದು. ಇನ್ನು ಹೇಳ್ದಲ್ಲ, ಜಾತ್ರೆ ಟೈಮಲ್ಲಂತೂ ಸುಮಾರಾಗೆಲ್ಲ ಜನ ಸೇರ್ತಾರೆ ಬಿಡು, ಗ್ಯಾಪೇ ಇರಲ್ಲ. ಆ ರೀತಿ ಎಲ್ಲ ಸೇರ್ತಾ ಇರ್ತಾರೆ ಒಂದು ತಿಂಗಳು. ಇನ್ನು ನಾರ್ಮಲ್ ಡೇಸಲ್ಲಿ ಕೂಡ ಜನ ಬರ್ತಾ ಇರ್ತಾರೆ. ಟೇಸ್ಟ್ ನೋಡ್ತಾ ಇದ್ದೀವಿ, ಅಂದರೆ ಯಾವ ರೀತಿ ಏನಿರುತ್ತೆ ಅಂತ. ಮತ್ತು ಸ್ವಲ್ಪ ಉಪ್ಪು ಖಾರ ಬೇಸ್ಟು, ಯಾಕಂದರೆ ನಾನ್ ವೆಜ್ ಅಷ್ಟು ಇಷ್ಟು ಇದ್ರೂ ಚೆನ್ನಾಗಿ ಆಗುತ್ತೆ. ಬಟ್ ಟೇಸ್ಟ್ ನೋಡ್ತಾ ಇದ್ದಾರೆ, ನಾನಷ್ಟು ನೀನಿಷ್ಟು ಅಂತ. ತುಂಬ ಫನ್ನಾಗಿ ಕ್ರಿಯೇಟಾಗಿ ಫ್ಯಾಮಿಲಿ ಜೊತೆ ಈ ರೀತಿ ಹೊರಗಡೆ ಹೋದಾಗ ನೀವು ಬ್ಲಾಗ್ ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ಫನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಆದ ಕಾರಣ ಈರುಳ್ಳಿ ಹಾಕಾಯಿತು. ಈಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ ಮೇಲೆ ಚಿಕನ್ ಹಾಕಿ ತಿರುವುದೇ ಕೆಲಸ. ಆ ರೀತಿ ಇರುತ್ತೆ. ಸ್ವಲ್ಪ ಇದು ಪೇಸ್ಟು, ಅಂದರೆ ಕೊಬ್ಬರಿ ಹಾಕಿ ಮಟನ್ನಲ್ಲಿ ಸ್ವಲ್ಪ ನೀರಾಗಿತ್ತು, ಅದಕ್ಕೆ ಕೊಬ್ಬರಿ ಪೇಸ್ಟ್ ಇತ್ತು. ಆದ ಕಾರಣ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತೇಳಿ, ಸ್ವಲ್ಪ ಗ್ರೇವಿ ಚೆನ್ನಾಗಿರುತ್ತೆ ಅಂತೇಳಿ ಮಿಕ್ಸ್ ಮಾಡಿದ್ದಷ್ಟೇ. ಇನ್ನು ಇದು ಫಾರಂ ಕೋಳಿ ನೋಡ್ತಿರ್ಬೋದು ನೀವೆಲ್ಲ, ಆಲ್ರೆಡಿ ರೊಟೇಟ್ ಮಾಡ್ತಾ ತಿರುಗ್ತಾ ಇದ್ದೀನಿ. ಅದೆಲ್ಲ ತೊಳೆದು ಇಟ್ಟಾಗಿದೆ. ಚಿಕನ್ ಫಾರಂ ಕೋಳಿದು ಅದು ಹಾಕಿದಾಗ ತಿರುವುದಷ್ಟೇ. ಅದು ಬಂದ್ಬಿಟ್ಟು ಸುಮಾರು ಒಂದು 10 kg ಬಂದಿರ್ಬೋದು ಅನಿಸುತ್ತೆ. ಅಂದರೆ 5 ಕೋಳಿ 2 kg ತಗೊಂಡ್ರು ಸುಮಾರಾಗಿ 10 kg ಬಂದಿರ್ಬೋದು. ಇನ್ನು ಬಕೆಟಲ್ಲಿ ಕೂಡ ಇದೆ, ಅಷ್ಟು ಮಾತ್ರ ಅಂದ್ಕೋಬೇಡಿ. ಈಗ ನೋಡಿ ಹಾಕಾಗಿದೆ. ಈಗೆಲ್ಲ ತಿರುತ್ತಾ ಇದ್ದೀವಿ. ಚಿಕನ್ನು ರೆಡಿ ಆಗ್ತಾಯಿದೆ. ಜೊತೆಗೆ ಮುದ್ದೆ ಬೇರೆ ಮಾಡಿದ್ರಲ್ಲಿ, ರಾಗಿ ಮುದ್ದೆ. ನಮ್ಮ ಕಡೆ ಮಾತ್ರ ಯಾವುದೇ ಒಂದು ನಾನ್ ವೆಜ್ ಮಾಡೋದು, ಮೀನು ಮಾಡಲಿ ಇಲ್ಲ ಚಿಕನ್ನು ಮಟನ್ ಏನೇ ಮಾಡಿದ್ರು ಮುದ್ದೆ ಅಂತ ಫಿಕ್ಸ್ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ರಾಗಿ ಮುದ್ದೆ ಇರುತ್ತೆ. ರಾಗಿ ಮುದ್ದೆ ಕೂಡ ಮಾಡ್ತಾರೆ ಕೊನೆಯಲ್ಲಿ. ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮಾತ್ರ ಹಾಕಿ ಒಂದು 5-10 ಮಿನಿಟ್ಸ್ ಅದರೆಲ್ಲ ನೀರೆಲ್ಲ ಹೊರಗಡೆ ಬರಲ್ಲ ಅಂತೇಳಿ ಕುಚ್ತಾ ಇದ್ದೀವಿ ಚಿಕನ್ನು. ಇವನು ತಮ್ಮ ಇವನು ಸ್ವಲ್ಪ ಬ್ಲಾಗಲ್ಲಿ ಕಾಣಲಿ ಅಂತೇಳಿ ಬಂದು ಓವರಾಕ್ಟಿಂಗ್ ಮಾಡ್ತಾಯಿದ್ದಾನಲ್ಲಿ ಅಷ್ಟೇ. ಈ ರೀತಿಯಾಗಿ ನೋಡ್ತಿರ್ಬೋದು ನೀವು, ಅಲ್ಲಿ ತಿರುತ್ತಾ ಇರೋದು ಆಗ್ತಿರೋದು ಈ ರೀತಿ ಇತ್ತು ಬ್ಲಾಗ್. ಯಾಕಂದರೆ ಖಂಡಿತವಾಗ್ಲೂ ಒಂದಂತೂ ಸತ್ಯ, ಈ ರೀತಿ ಬ್ಲಾಗ್ ಮಾಡಿದಾಗ ಒಂದು ಮೆಮೊರಿ ಇರುತ್ತೆ. ಯಾವಾಗ ಅದನ್ನು ನಾವು ನೋಡ್ಕೋಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಿದ್ದು. ನಮ್ಮದು ಬೇರೆ ಚಾನಲ್ ಇದೆ, ಬ್ಲಾಗಲ್ಲಿ ಇದು ಮಾತ್ರ ಇದೆ. ಇದು ಕೇವಲ ಫ್ಯಾಮಿಲಿ ಬ್ಲಾಗ್ಸ್ ಮಾತ್ರ ಇರ್ತವೆ. ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ DDTV ಚಾನಲ್ಗೆ ಒಂದು ಸಲ ವಿಸಿಟ್ ಕೊಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಒಳ್ಳೊಳ್ಳೆ ಟೆಂಪಲ್ ಬ್ಲಾಗ್ಸ್ ಎಲ್ಲ ಇರ್ತವೆ. ಇದು ಕೇವಲ ಫ್ಯಾಮಿಲಿ ಬ್ಲಾಗ್ಸ್ ಮಾತ್ರ ಇರುತ್ತೆ. ಈ ರೀತಿಯಾಗಿತ್ತು ನಮ್ಮ ಒಂದು ಬ್ಲಾಗು. ಮತ್ತು ಇಷ್ಟ ಆದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.